ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕ ಮತ್ತು ಪ್ರತಿಕ್ಷಣ ಅರ್ಪಿಸುವಂತಹ ಎಕ್ಸಿಟ್ ಪೋಲ್ಗೆ ಸ್ವಾಗತ. ಅದರಲ್ಲೂ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಏನಾಗುತ್ತೆ, ಮೇ 4ಕ್ಕೆ ಫಲಿತಾಂಶ. ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಎಕ್ಸಿಟ್ ಪೋಲ್ ಪ್ರಸಾರ ಆಗಿದೆ. ಆದರೆ ನಾವು ದಾವಣಗೆರೆ ನೆಲದಲ್ಲೇ ನಿಂತು ಸಾಕಷ್ಟು ಗ್ರೌಂಡ್ ರಿಪೋರ್ಟನ್ನು ಮಾಡಿರೋದ್ರಿಂದ ನಮ್ಮ ಎಕ್ಸಿಟ್ ಪೋಲ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಹೀಗಾಗಿ ಏನಾಗ್ಬೋದು ದಾವಣಗೆರೆ ದಕ್ಷಿಣ. ನಾನು ಕನಕ್ ಕರ್ನಾಟಕದಿಂದ ಯೋಗೇಶ್ ಈಶ್ವರ್, ಹಾಗೆಯೇ ಪ್ರತಿಕ್ಷಣದಿಂದ ಅಕ್ಷಯ್ ಕೂಡ ಜಾಯ್ನ್ ಆಗಿದ್ದಾರೆ. ಅಕ್ಷಯ್, ಸ್ಟಾರ್ಟ್ ಮಾಡೋಣ. ಖಂಡಿತವಾಗಿಯೂ ಯೋಗಿಜಿ, ನಾವು 18 ದಿನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿದ್ವಿ. ಹೌದು. ಸೊ ಅವತ್ತೇ ಮತದಾನದ ತಕ್ಷಣವೇ ಎಕ್ಸಿಟ್ ಪೋಲ್ ಬಿಡಬೇಕಿತ್ತು, ಬಟ್ ರಿಸ್ಟ್ರಿಕ್ಷನ್ಸ್ ಇತ್ತು. ಉಳಿದ ರಾಜ್ಯಗಳಲ್ಲೂ ಕೂಡ ಮತದಾನ ಬಾಕಿ ಇದ್ದ ಕಾರಣಕ್ಕೋಸ್ಕರ, ರಿಸ್ಟ್ರಿಕ್ಷನ್ಸ್ ಇದ್ದ ಕಾರಣಕ್ಕೋಸ್ಕರ ಈಗ ನಾವು ನಮ್ಮ ಎಕ್ಸಿಟ್ ಪೋಲ್ ಅನ್ನು ಬಿಡ್ತಾ ಇದ್ದೀವಿ. ನಾವು ಆಲ್ರೆಡಿ ಒಂದು ಪ್ರೀ ಪೋಲ್ ಸರ್ವೆನ ಬಿಟ್ಟಿದ್ದೀವಿ. ಸೊ ಈಗ ಎಕ್ಸಿಟ್ ಪೋಲ್ ಮತದಾನದ ನಂತರದ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಯೋಗಿಯವರೇ, ಈಗ ಫಸ್ಟ್ ನಾವು ದಾವಣಗೆರೆ ಸಿಟಿ, ದಕ್ಷಿಣ ಸಿಟಿಗೆ ಬರ್ತಕ್ಕಂತಹ ವಾರ್ಡ್ಗಳಲ್ಲಿ ಎಷ್ಟರ ಮಟ್ಟಿಗೆ ವೋಟಿಂಗ್ ಆಗಿದೆ ಅನ್ನುವಂಥದ್ದನ್ನು ಒಂದೊಂದೇ ನೋಡ್ಕೊಂಡು ಬರೋಣ. ಗಾಂಧಿನಗರ ವಾರ್ಡು, ಇಲ್ಲಿ 6309 ವೋಟ್ ಆಗಿದೆ. SSM ನಗರ 7943, ಸಿದ್ದರಾಮೇಶ್ವರ ಬಡಾವಣೆ 5791, ಭಾಷಾನಗರ 8652, ಜಗಜೀವನ್ ರಾಮ್ ನಗರ 9371, ಕುರುಬರಕೇರಿ 7090, ಜಾಲಿನಗರ 7797, ಸುರೇಶ್ ನಗರ 3815, ಆಜಾದ್ ನಗರ 5852, ಗಣೇಶ್ ಪೇಟೆ 4693, ಬಸವರಾಜ್ ಪೇಟೆ 6992, ಅಹಮದ್ ನಗರ 9448, ಕೊರಚರಹಟ್ಟಿ 5929, ಚಾಮರಾಜಪೇಟೆ 5460, ಕಾಯಿಪೇಟೆ 5307, ಮಂಡಿಪೇಟೆ 5348, ಭಾರತ್ ಕಾಲೋನಿ 5168, ಬಸಾಪುರ 5123, KB ಬಡಾವಣೆ 3534, SJM ನಗರ 8014. ಎಸ್, ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ವ್ಯಾಪ್ತಿಯಲ್ಲಿ ಬರುವಂಥ ವಾರ್ಡ್ಗಳು. ಇನ್ನು ಗ್ರಾಮೀಣ ಭಾಗದಲ್ಲಿ ಬರುವಂಥ ವಾರ್ಡ್ಗಳನ್ನ ನೋಡೋದಾದ್ರೆ, ಹದಡಿಯಲ್ಲಿ 4822, ಕೈದಾಳಿಯಲ್ಲಿ 3060, ಬೆಳವನೂರಿನಲ್ಲಿ 6509, ಶಿರಮಗೊಂಡನಹಳ್ಳಿಯಲ್ಲಿ 3859, ಮುದಹದಡಿ 5643, ಕುಕ್ವಾಡ 2974, ಕನಕನಗೊಂಡಹಳ್ಳಿ 3216, ಕುರ್ಕಿ 685. ಈ ಹಳ್ಳಿಗಳ ಹೆಸರು ಮತ್ತೆ ಏರಿಯಾಗಳ ಹೆಸರು ಓದ್ತಾ ಇದ್ರೆ ಆಲ್ಮೋಸ್ಟ್ ಎಲ್ಲ ವಿಸಿಟ್ ಮಾಡಿದ್ರೆ ಎಲ್ಲೆಲ್ಲಿ ಯಾವ ರೀತಿ ವೋಟಿಂಗ್ ಆಗಿದೆ, ಯಾವ ರೀತಿ ಜನರ ಮನಸ್ಥಿತಿ ಇತ್ತು ಅನ್ನೋದನ್ನ ನೋಡಿದ್ವಿ. ಇನ್ನ ಒಟ್ಟು ಮತದಾರರು ಅಂತ ನೋಡೋದಾದ್ರೆ ಅಕ್ಷಯ್ ಅವರೇ, 2,31,072. ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಒಟ್ಟು ಮತದಾರರು. ಇದರಲ್ಲಿ ಪುರುಷ ಮತದಾರರು 1,13,339, ಮಹಿಳಾ ಮತದಾರರು 1,17,690, ಹಾಗೆ ಇತರರು 43 ಮತಗಳು. ಇನ್ನು ಮತ ಚಲಾವಣೆ ಬಗ್ಗೆ ಹೇಳಿ. ಇನ್ನು ಒಟ್ಟು 2,31,072 ಮತದಾರರ ಪೈಕಿ ಈ ಬಾರಿ ಮತ ಹಾಕಿದಂಥದ್ದು 1,58,131 ಮಂದಿ. ಇದರಲ್ಲಿ ಪುರುಷ ಮತದಾರರು 78,290 ಮಂದಿ ಮತವನ್ನ ಚಲಾಯಿಸಿದ್ದಾರೆ. ಮಹಿಳಾ ಮತದಾರರು 79,823 ಮಂದಿ ಮತವನ್ನ ಚಲಾಯಿಸಿದ್ದಾರೆ. ಇತರರು 18 ಮಂದಿ ಮತವನ್ನ ಚಲಾಯಿಸಿದ್ದಾರೆ. ಅಂತ ಹೇಳಿದ್ರೆ ಮಹಿಳಾ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿ ಜಾಸ್ತಿ ಇರೋದ್ರಿಂದ ಸಹಜವಾಗಿಯೇ ಮಹಿಳಾ ಮತದಾರರ ಮತದಾನ ಪ್ರಮಾಣ ಕೂಡ ಈ ಕ್ಷೇತ್ರದಲ್ಲಿ ಜಾಸ್ತಿ ಇರುವಂತದ್ದು. ಇನ್ನು ಮುಖ್ಯವಾಗಿ ದಾವಣಗೆರೆ ಎಕ್ಸ್ ಫ್ಯಾಕ್ಟರ್ಸ್, ಖಂಡಿತ. ಯಾಕೆಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಕೊಟ್ಟಿದ್ದೆಲ್ಲ ಅಂಕಿಅಂಶಗಳು, ಇನ್ನು ಕೆಮಿಸ್ಟ್ರಿ. ಹೌದು, ಇಲ್ಲಿವರೆಗೂ ಇದ್ದಿದ್ದು ಮ್ಯಾಥ್ಸ್, ಈಗ ಬರುವಂತದ್ದು ಕೆಮಿಸ್ಟ್ರಿ. ಯಾವೆಲ್ಲ ಕೆಮಿಸ್ಟ್ರಿ ವರ್ಕ್ ಆಯ್ತು ದಾವಣಗೆರೆ ದಕ್ಷಿಣದಲ್ಲಿ, ಯಾವ್ದೆಲ್ಲ ಫ್ಲಾಪ್ ಆಯ್ತು, ಪ್ಲಸ್ ಏನು ಮೈನಸ್ ಏನು ನೋಡ್ತಾ ಹೋಗೋಣ. ಮುಖ್ಯವಾಗಿ ಮುಸ್ಲಿಂ ಮತಗಳು ಕಾಂಗ್ರೆಸ್ನಿಂದ ಅಷ್ಟಾಗಿ ದೂರ ಆಗಲಿಲ್ಲ. ಖಂಡಿತ. ಏನಂತೀರ ಇದ್ರ ಬಗ್ಗೆ? ಖಂಡಿತವಾಗಿಯೂ ಯೋಗಿಜಿ, ನಾವು ಮತ್ತೆ ನಮ್ಮ ಇತರ ಸ್ನೇಹಿತರು ಕೂಡ 18 ದಿನ ನಾವು ಅಲ್ಲಿ ಸುತ್ತಾಡಿದೀವಿ, ನಾವೆಲ್ಲ. ಸೊ ಅಲ್ಲಿ ಲೆಕ್ಕಾಚಾರಗಳು, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದ್ದಂತಹ ವಿಚಾರಕ್ಕೂ ಗ್ರೌಂಡ್ ಅಲ್ಲಿ ಇದ್ದಂತಹ ಸನ್ನಿವೇಶಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸಗಳಿತ್ತು. ನಾವಿದನ್ನ ಪ್ರತ್ಯಕ್ಷವಾಗಿ ನೋಡಿದೀವಿ. ಆಕ್ರೋಶಗಳಿದ್ವು, ನಿಜ, ಇಲ್ಲ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಆದ್ರೆ ಏನೋ ಆಗ್ಬಿಡತ್ತೆ ಎನ್ನುವಷ್ಟರ ಮಟ್ಟಿಗಿನ ಏನು ಬೆಳವಣಿಗೆಗಳು ಗ್ರೌಂಡ್ ಅಲ್ಲಿ ಆಗಿಲ್ಲ. ನಿಜ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ EVM ಮಷಿನ್ ಮುಂದೆ ನಿಂತ್ಕೊಂಡು BJPಗೆ
ಮುಸ್ಲಿಮರು ಮತವನ್ನ ಒತ್ತುತ್ತಾರೆ ಅನ್ನೋ ನಿರೀಕ್ಷೆ ಇತ್ತಲ್ಲ, ಅದು ಅಷ್ಟರ ಮಟ್ಟಿಗೆ ಆಗಿಲ್ಲ. ಓಕೆ, ಇನ್ನ ಗ್ಯಾರಂಟಿ ಯೋಜನೆಗಳಿಂದ ಮಹಿಳಾ ಮತಗಳು ಕಾಂಗ್ರೆಸ್ ಹೆಚ್ಚಾಗಿ ಸಿಕ್ಕಿದೆ. ಆಬ್ವಿಯಸ್ಲಿ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಗೃಹಲಕ್ಷ್ಮಿ ಹಣ ಬಂತು ಒಟ್ಟಿಗೆ 3 ತಿಂಗಳದು ಅಂತ, ಇದು ವರ್ಕ್ ಆಗಿರುತ್ತೆ. ಇನ್ನು ಜಮೀರ್ ಎಂಟ್ರಿಯಿಂದ ಸಾಮರ್ಥ್ಯ ಹೆಚ್ಚಾಯ್ತು. ಹೌದು, ಒಪ್ಕೊಳ್ಳೇಬೇಕಾದ ವಿಚಾರ. ಖಂಡಿತ. ಜಮೀರ್ ಬರಲ್ಲ ಅಂತ ಹೇಳ್ತಿದ್ರು, ಆದ್ರೆ ಕೊನೆ ಕ್ಷಣದಲ್ಲಿ ಬಂದ್ರು, ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ನಾನು SS ಮಲ್ಲಿಕಾರ್ಜುನ ಚಡ್ಡಿ ದೋಸ್ತು ಅಂತ ಹೇಳಿದ್ರು. ಅವ್ರ ಮನೇಲಿ ಊಟ ಜೋಡೆ ಎತ್ಕೊಂಡ ರೀತಿ ಕೈ ಎತ್ತಿದ್ರು. ಪ್ರಚಾರಕ್ಕೆ, ಬಹಿರಂಗ ಪ್ರಚಾರಕ್ಕೆ ಹೋಗ್ಲಿಲ್ಲ ಅಂದ್ರೂ ಕೂಡ ಕೇರಳದಲ್ಲಿ ಏನೊಂದು ಅವ್ರ ಜವಾಬ್ದಾರಿನ ವಹಿಸಿರೋ ಮುಗಿಸ್ಕೊಂಡು ಬಂದ್ರು. ಇನ್ನ ನೆಕ್ಸ್ಟ್ ರಿಜ್ವಾನ್ ಅರ್ಷದ್ ಮತ್ತೆ ಸಲೇಂ ಅಹಮದ್ ಗ್ರೌಂಡ್ ವರ್ಕ್ ಏನಿದೆ, ಇದು ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಹೇಳಿ ನಾವು ನೀವೆಲ್ಲ ರಿಜ್ವಾನ್ ಅರ್ಷದ್ ಅವ್ರ ಜೊತೆ ಕನ್ಕ್ಲೇವ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ಪ್ರಶ್ನೆಯನ್ನ ಕೇಳಿದ್ವಿ. ರಿಜ್ವಾನ್ ಅರ್ಷದ್ ತೀರಾ ಅಬ್ಬರದ ಕ್ಯಾಂಪೇನು ಅಂತ ಹೇಳಿದ್ರೆ ತೀರಾ ಮೀಡಿಯಾಗಳಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡುವ ಮಟ್ಟಿಗೆ ಕಾಣಿಸ್ಕೊಳ್ಳದೇ ಇದ್ರು ಕೂಡ ಒಳಗೊಳಗೆ ಅಸಮಾಧಾನವನ್ನ ತಡಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕಿತ್ತು. ಸಾದಿಕ್ ಪೈಲ್ವಾನ್ ವಿಚಾರ ಆಗಿರಬಹುದು. ಹೌದು, ಸಾದಿಕ್ ಪೈಲ್ವಾನ್ ಅವರ ವಿಚಾರ ಇರಬಹುದು. ಮತ್ತೆ ಇತರೆ ಕಾಂಗ್ರೆಸ್ನ ಇತರೆ ಮುಸಲ್ಮಾನ ಮುಖಂಡರು ಇವರನ್ನ ಕರೆಸಿ ಇವರಿಗೆ ಪರಿಸ್ಥಿತಿಯನ್ನು ವಿವರಿಸಿ ಪಕ್ಷದ ಅನಿವಾರ್ಯತೆ ಜೊತೆಗೆ ಯಾಕೆ ಬಿಜೆಪಿಗೆ ವೋಟ್ ಹಾಕ್ಬಾರ್ದು. ಆಮೇಲೆ ಲಾಸ್ಟ್ಗೆ ರಿಜ್ವಾನ್ ಅರ್ಷದ್ ಅವರ ಒಂದು ಸ್ಪೀಚು ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಸೊ ಆ ನಿಟ್ಟಿನಲ್ಲಿ ನೀವು ಸಲೀಂ ಅಹಮದ್ ಅವರ ಸಂದರ್ಶನವನ್ನು ಕೂಡ ನೀವು ವೈಯಕ್ತಿಕವಾಗಿ ಮಾಡಿದಿರಿ. ಸೊ ಈ ಎಲ್ಲ ಫ್ಯಾಕ್ಟರ್ಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಜಮೀರ್ ಫ್ರಂಟ್ ಅಲ್ಲಿ ಕಾಣಿಸ್ಕೊಂಡ್ರೆ ಬ್ಯಾಕ್ ಎಂಡ್ ಅಲ್ಲಿ ಇಬ್ರು ಪ್ರಮುಖ ಮುಸಲ್ಮಾನ ನಾಯಕರು ಕೆಲಸ ಮಾಡಿದ್ರು, ಅದು ರಿಜ್ವಾನ್ ಅರ್ಷದ್ ಮತ್ತೆ ಸಲೀಂ ಅಹಮದ್. ನಿಜ. ಇನ್ನೊಂದು ಅಭಿವೃದ್ಧಿ ಕಾರ್ಯಗಳೇ ಕಾಂಗ್ರೆಸ್ಗೆ ದೊಡ್ಡ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಟ್ಟರು ಅನ್ನುವಂತ ಏಕೈಕ ನೆಗೆಟಿವ್ ಅನ್ನ ಹೊರತುಪಡಿಸಿದ್ರೆ ದಾವಣಗೆರೆ ದಕ್ಷಿಣ ಹಳ್ಳಿಗಳಿಗೆ ಹೋಗಿ, ಸಿಟಿಗೆ ಹೋಗಿ, ಯಾವ ಮುಸ್ಲಿಮ್ಸ್ ಇರೋ ಏರಿಯಾಗೆ ಹೋಗಿ ಅಥವಾ ಜಾತ್ಯತೀತವಾಗಿ ಯಾವುದೇ ಏರಿಯಾಗೆ ಹೋಗಿ ಅದ್ಭುತವಾದ CC ರಸ್ತೆಗಳು, ಖಂಡಿತವಾಗಿ ಮೂಲಭೂತ ಸೌಕರ್ಯಗಳು, ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸವನ್ನ ಎಲ್ಲರೂ ಮಾಡ್ತಾರೆ. ಅದಾಗಿಲ್ಲ ಇದಾಗಿಲ್ಲ ಅಂತ. ಜಿಯೋಲಾಜಿಕಲಿ ದಾವಣಗೆರೆ ದಕ್ಷಿಣ ಉತ್ತರಕ್ಕಿಂತ ಸ್ವಲ್ಪ ಪ್ರತ್ಯೇಕವಾಗಿದೆ, ಓಲ್ಡ್ ಸಿಟಿ. ಒಟ್ಟಾರೆ ಅಖಂಡ ದಾವಣಗೆರೆ ಅಂತ ನೋಡಿದಾಗ ಖಂಡಿತವಾಗ್ಲೂ ಅಭಿವೃದ್ಧಿ ಆಗಿದೆ. ಅದರಲ್ಲೂ ದಾವಣಗೆರೆ ದಕ್ಷಿಣದ ಹಳ್ಳಿ ಭಾಗದಲ್ಲಿ ಹೋಗ್ಬಿಟ್ರಂತೂ ರೈತರಿಗೆ ಸಮಸ್ಯೆ ಇಲ್ಲ. ಸಮುದಾಯ ಭವನಗಳು, ದೇವಸ್ಥಾನಗಳು, CC ರಸ್ತೆಗಳು ಎಲ್ಲವೂ ಕೂಡ ಆಗಿದೆ. ಹೀಗಾಗಿ ಅಭಿವೃದ್ಧಿ ಶ್ರೀರಕ್ಷೆ ಆಗಿರಬಹುದು. ಇನ್ನು ನಂತರದಲ್ಲಿ ಕೈ ಸರ್ಕಾರ ಇರೋದ್ರಿಂದ ಮತ್ತೊಂದು ಕಡೆ ಶಾಮನೂರು ಕುಟುಂಬದ ದಾನ ಧರ್ಮ, ಸಮರ್ಥ ಶ್ರೀರಕ್ಷೆ, ನೀವು ಹೇಳ್ತಿದ್ರಿ ಡಯಾಲಿಸಿಸ್ ಮತ್ತೊಂದು ಅಂತ. ಹೌದು, ಅದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದೆ, ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗಿದೆ. ಶಾಮನೂರು ಕುಟುಂಬ ಹೇಗೆ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯಲ್ಲಿ ಹೇಗೆ ಹಿಡಿತವನ್ನು ಹೊಂದಿದ್ದಾರೆ ದಾನ ಧರ್ಮದ ವಿಚಾರದಲ್ಲಿ, ಅದೇ ರೀತಿಯಾದಂತಹ ಹಿಡಿತವನ್ನ ಅವರು ದಾವಣಗೆರೆ ಉತ್ತರ ಮತ್ತು ದಾವಣಗೆರೆ ದಕ್ಷಿಣ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಂದಿದ್ದಾರೆ. ಈಗ ಡಯಾಲಿಸಿಸ್ ನ ಬಗ್ಗೆ ನೀವು ಹೇಳಿದ್ರಿ, ದಾವಣಗೆರೆ ಸಿಟಿಯಲ್ಲಿ ಅದು ಉತ್ತರ ದಕ್ಷಿಣ ಎನ್ನುವಂಥದ್ದು ಪೊಲಿಟಿಕಲ್ ರೀಸನ್ಗೋಸ್ಕರ ಡಿವೈಡ್ ಆಗಿರುವಂತಹ ಅಷ್ಟೇ ಬೌಂಡ್ರಿ ಅಷ್ಟೇ. ಅದರ್ವೈಸ್ ದಾವಣಗೆರೆ ಸಿಟಿ ಒಂದೇ ಸಿಟಿ ಅದು. ಸೊ ದಾವಣಗೆರೆ ಸಿಟಿಯಲ್ಲಿ ಇರ್ತಕ್ಕಂಥ ಅವರ ಶಾಮನೂರು ಕುಟುಂಬ ನಡೆಸ್ತಾ ಇರುವಂತಹ ಡಯಾಲಿಸಿಸ್ ಕೇಂದ್ರದ್ದು ಕೆಲವು ಪೇಷಂಟ್ಗಳು ಮತ್ತೆ ಅಲ್ಲಿಯ ಸಿಬ್ಬಂದಿ ಸಿಗದಂತ ಸಂದರ್ಭದಲ್ಲಿ ಹೇಳ್ತಾರೆ, ದಿನಕ್ಕೆ 100 ಮಂದಿ ಬಂದು ಇಲ್ಲಿ ಡಯಾಲಿಸಿಸ್ ಅನ್ನು ಮಾಡ್ಕೊಂಡು ಹೋಗ್ತಾರೆ. ಒಂದು ಡಯಾಲಿಸಿಸ್ ನ ಖರ್ಚು 5,000-6,000 ಬರುತ್ತೆ. ಹೌದು. ಸೊ ಎಲ್ಲರೂ ಕೂಡ ಆ ಕ್ಷೇತ್ರದ ಫಲಾನುಭವಿಗಳಂತೇಳಿ, ಅದು ಉತ್ತರದವ್ರು ಇರ್ಬೋದು, ದಕ್ಷಿಣದವ್ರು, ಬಟ್ ಆ ಕ್ಷೇತ್ರದವರು ಇದ್ದಾರೆ ಅಂತೇಳಿ. ಇನ್ನು ಕೈ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ ಗೆಲ್ಸಿದ್ರೆ ಮಾತ್ರ ಅನುಕೂಲ ಅನ್ನೋ ಲೆಕ್ಕಾಚಾರ. ಎಸ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ನ ಗೆಲ್ಸಿದ್ರೆ ಒಂದಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಲೆಕ್ಕಾಚಾರ. ಯಾಕಂದ್ರೆ ಗೆಲ್ಸೋಕೆ ಮೊದಲೇ ಬಜೆಟಲ್ಲಿ 100 ಕೋಟಿ ಅನೌನ್ಸ್ ಕೂಡ ಮಾಡಿದ್ರು ಸಿದ್ದರಾಮಯ್ಯ ಅವರು. ಇನ್ನು ಸಮರ್ ಶಾಮನೂರ್ ಪರ ಲಿಂಗಾಯತ ಮತಗಳ ಧ್ರುವೀಕರಣ, ಬಿಜೆಪಿಲಿ ಅಜಯ್ ಕುಮಾರ್ ಕೊಟ್ಟಿದ್ರೆ ಒಂಚೂರು ಟವಟವ ಇರ್ತಿತ್ತು. ಖಂಡಿತ. ಯಾಕಂದ್ರೆ ಅಜಯ್ ಕುಮಾರ್ ಇದೆಯಲ್ಲ, ಮನುಷ್ಯ ತುಂಬಾ ಫೀಲ್ಡ್ ಅಲ್ಲಿ ಫಾಸ್ಟ್ ಆಗಿ ನುಗ್ತಾರೆ, ಜನಾನುರಾಗಿ ಅಗ್ರೆಸಿವ್ ಇದ್ದಾರೆ, ಯಂಗ್ಸ್ಟರ್ ಇದ್ದಾರೆ, ಸಪ್ಪೆ ಮುಖ ಇಲ್ಲ. ಕಂಪೇರ್ ಟು ಶ್ರೀನಿವಾಸ್ ದಾಸ್ ಕರಿಯಪ್ಪ, ಅಜಯ್ ಕುಮಾರ್ ಅಗ್ರೆಸಿವ್ ಆಗಿದ್ದಾರೆ ಮತ್ತು ಫೀಲ್ಡ್ ಅಲ್ಲಿ ನುಗ್ತಾ ಇದ್ದಾರೆ. ಹೀಗಾಗಿ ಅವ್ರು ಲಿಂಗಾಯತರಾಗಿದ್ರು, ಅವ್ರಿಗೆ ಕೊಟ್ಟಿದ್ರು ಒಂದಷ್ಟು ವ್ಯತ್ಯಾಸ ಆಗ್ತಿತ್ತು ಒಂದು ಲೆಕ್ಕಾಚಾರ. ಬಟ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕೂಡ ಒಬ್ಬ ಬಿಜೆಪಿಯ ಕಟ್ಟಾಳಾಗಿ ಗುಡ್. ಹೌದು. ಎಸ್, ಇನ್ನ ಅಹಿಂದ ಮತಗಳು ಕಾಂಗ್ರೆಸ್ನಿಂದ ದೂರ ಆಗಿಲ್ಲ, ಒಪ್ಕೊಳ್ಳೇಬೇಕಾಗಿರುವಂಥ ವಿಚಾರ. ಎಲ್ಲೋ ಒಂದ್ ಕಡೆ ಕುರುಬ ಸಮುದಾಯದಲ್ಲಿ ವಿನಯ್ ಕುಮಾರ್ ತುಂಬಾನೇ ಜೋಶಲ್ಲಿ ತನು ಮನವನ್ನ ಅರ್ಪಿಸಿ, ಬೆವರನ್ನ ರಕ್ತದ ರೂಪದಲ್ಲಿ ಅರ್ಪಿಸಿ ಪಾದಯಾತ್ರೆ ಎಲ್ಲ ಮಾಡಿದ್ರು. ಈಗ ಕುರುಬ ಓಟ್ಗಳು ಒಂಚೂರು ವ್ಯತ್ಯಾಸ ಆಗಿರ್ಬೋದು, ಆದ್ರೆ ಅಹಿಂದ ಮತಗಳು ಖಂಡಿತವಾಗ್ಲೂ ಉಳ್ಕೊಂಡಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಇಲ್ಲಿ ಈ ಅಹಿಂದ ಮತಗಳ ಲೆಕ್ಕಾಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯೋಗಿ ಅವರೇ, ನಮಗಿರುವಂತ ಮಾಹಿತಿಗಳ ಪ್ರಕಾರ ಇದೊಂಥರ ರಿವರ್ಸ್ ಪೋಲರೈಸೇಷನ್ ಆಗಿದೆ ಇದು ಅಂತೇಳಿ. ಓಕೆ. ಅಂದ್ರೆ ಈ ತರದ್ದು ಪೋಲರೈಸೇಷನ್
ಆಗತ್ತೆ ಅಂತೇಳಿ ನಿರೀಕ್ಷೆ ಮಾಡಿರಲಿಲ್ಲ. ನೀವು BJP ಅವರು ಒಂದು ಕ್ಯಾಂಡಿಡೇಟ್ನ ಇಳಿಸಿದಂಥ ಸಂದರ್ಭದಲ್ಲಿ ಆ ಕ್ಯಾಂಡಿಡೇಟ್ನ ವಿರುದ್ಧ ಇರತಕ್ಕಂಥ ಸಮುದಾಯಗಳೆಲ್ಲವೂ ಕೂಡ ಸಮರ್ಥ ಶಾಮ್ನವ್ರ ಪರ ಪೊಲರೈಸೇಷನ್ ಆದಂಗಿದೆ. ಕರೆಕ್ಟ್. ಸೊ ಅದು ತೀರಾ ಈ ಎಕ್ಸ್ಪೆರಿಮೆಂಟ್ನ ಇನ್ನೊಂದು ನಿಜ ರಿಸಲ್ಟ್ ಇದ್ದಂಗಿದೆ ಅದು ಈ ಬಾರಿಯ ಚುನಾವಣೆಯಲ್ಲಿ. ಎಸ್, ಇನ್ನು ಮುಂದಿನ ಪಾಯಿಂಟ್ಸ್ ನೋಡೋದಾದ್ರೆ ಎಕ್ಸ್ ಫ್ಯಾಕ್ಟರ್ ಅಲ್ಲಿ ಟಿಕೆಟ್ ಹಂಚಿಕೆಯಲ್ಲೇ ಮೊದಲ ಗೊಂದಲ ಬಿಜೆಪಿಗೆ. ಹೌದು. ಯಾಕೆಂದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪಗೋ ಅಥವಾ ಯಶವಂತರಾವ್ ಜಾಧವ್ಗೋ, ರಾಜನಹಳ್ಳಿ ಶಿವಕುಮಾರ್ಗೋ, ಇನ್ನೂ ಈಗ ಅಜಯ್ ಕುಮಾರ್ಗೋ ಅಥವಾ ಇವ್ರು ಯಾರಿಗೂ ಅಲ್ಲಪ್ಪ, ಇವ್ರು ಯಾರು ಒಟ್ಟಾಗಿ ಮಾಡಲ್ಲ ವಿನಯ್ ಕುಮಾರ್ಗೋ ಅನ್ನೋ ಗೊಂದಲಗಳಿತ್ತು. ಕೊನೆಯದಾಗಿ ST ಸಮುದಾಯಕ್ಕೆ ಮಣೆ ಹಾಕಿದ್ರು. ಆರಂಭದಿಂದಲೂ ಕೂಡ ಗೊಂದಲ. ಆದರೆ ಕಾಂಗ್ರೆಸ್ಸಲ್ಲಿ ಸಮರ್ ಬೇರೆ ವ್ಯತ್ಯಾಸಗಳಾಗಲಿಲ್ಲ. ಇನ್ನು BJPಗೆ ಹೊರಗಡೆ ಒಗ್ಗಟ್ಟು ಒಳಗಡೆ ಇಕ್ಕಟ್ಟು ಅಂತ ಬಹಿರಂಗವಾಗಿ BJPಯಲ್ಲಿ ಪ್ರತಿಯೊಬ್ಬರು ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು, ಒಟ್ಟಾಗಿ ನಿಂತು ಮಾಡಿದ್ರು. ಆದರೆ ಒಳಗಡೆಯಿಂದ ಎಷ್ಟು ಮಟ್ಟಿಗೆ ಅನ್ನೋ ಚರ್ಚೆ. ನನಗೊಂದಷ್ಟು ಜನ ಮಾಹಿತಿ ಕೊಟ್ಟರು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಆಪ್ತ ಸ್ನೇಹಿತರೊಬ್ಬರು, ಅವ್ರ ರಾಜಕೀಯದಲ್ಲಿನ ಬೀಯಿಂಗ್ ಎ ಬಿಸ್ನೆಸ್ ಮ್ಯಾನ್, ಈ ಎಲೆಕ್ಷನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ರು. ಆದರೆ ಅವ್ರು ಬಿಲ್ ಪಾಸ್ ಆಗೋದೇ ಮಲ್ಲಿಕಾರ್ಜುನ್ ಅವರಿಂದ. ಅವ್ರ ಕಾಂಟ್ರಾಕ್ಟು, ಅವ್ರ ಕೆಲಸಗಳು ನಡೆಯೋದೇ SS ಮಲ್ಲಿಕಾರ್ಜುನ್ ಅವ್ರ ವಿರುದ್ಧ. ಇಲ್ಲಿ ಸ್ನೇಹಿತನ ಗೆಲ್ಲಿಸ್ಬೇಕಾ ಅಥವಾ ವ್ಯವಹಾರ ಸರಿ ಮಾಡ್ಕೋಬೇಕಾ ಅನ್ನೋ ಗೊಂದಲ ಇತ್ತು. ಹೀಗಾಗಿ ಹೊರಗಡೆಯಿಂದ ಒಗ್ಗಟ್ಟು ಒಳಗಡೆಯಿಂದ ಇಕ್ಕಟ್ಟು ಅನ್ನೋ ಚರ್ಚೆಗಳು. ಇನ್ನು ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ BJP ಒಳಮುನಿಸಿನ ಏಟು. ಖಂಡಿತವಾಗಿ ಇದು ಲಿಂಗಾಯತ ಮತ ಲೆಕ್ಕಾಚಾರದ ಸಂದರ್ಭದಲ್ಲೂ ಕೂಡ ಅಷ್ಟೇ. ಅಜಯ್ ಕುಮಾರ್ ಅವರ ವಿಚಾರದಲ್ಲಿ, ಹೌದು, ಯಶವಂತರಾಜ್ ಜಾಧವ್ ಅವರ ವಿಚಾರದಲ್ಲೂ ಕೂಡ ಅಷ್ಟೇ. ಮತ್ತೆ ಕೆಲವರು 2028ರ ವಿಧಾನಸಭಾ ಚುನಾವಣೆಗೆ ನಮಗೆ ಟಿಕೆಟ್ ಸಿಗಬಹುದೇನೋ ಅಂತ ನಿರೀಕ್ಷೆಯಲ್ಲಿ ಇತರರು ಯಾರಿದ್ದಾರೆ ಅವರು ಕೂಡ ನೀವು ಆಗ್ಲೇ ಹೇಳದಾಗೆ ಹೊರಗಡೆ ಚುನಾವಣಾ ಪ್ರಚಾರಗಳಲ್ಲಿ ಒಂದೇ ಗಾಡಿಯಲ್ಲಿ ಓಡಾಡಿದ್ರು ಕೂಡ ಮತ ಸೆಳೆಯುವಂತಹ ಸಂದರ್ಭದಲ್ಲಿ ಅವರು ಎಷ್ಟರ ಮಟ್ಟಿಗೆ ಇರ್ಬೇಕು ಅಷ್ಟರ ಮಟ್ಟಿಗೆ ಅಷ್ಟೇ. ಜಾಸ್ತಿ ಮೈಗೆ ಹಚ್ಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂತ ಏನು ಯಾರು ಕೂಡ ಅಷ್ಟೇನು ತೀರಾ ಟೆನ್ಷನ್ ತಗೊಂಡಂಗಿಲ್ಲ ಈ ಕ್ಷೇತ್ರದಲ್ಲಿ. ಎಸ್, ಇನ್ನು ಮುಂದಿನ ಫ್ಯಾಕ್ಟರ್ ಅಂದ್ರೆ ಎಕ್ಸ್ ಫ್ಯಾಕ್ಟರ್ GB ವಿನಯ್ ಕುಮಾರ್ನಿಂದ ಮಾತ್ರ ಪ್ರಾಮಾಣಿಕ ಪ್ರಯತ್ನ. ದಾವಣಗೆರೆ ದಕ್ಷಿಣವನ್ನ ಕವರ್ ಮಾಡಿರುವಂತಹ ಪ್ರತಿಯೊಬ್ಬ ಪತ್ರಕರ್ತರಿಗೂ, ದಾವಣಗೆರೆ ಹೊರತಾಗಿ ರಾಜ್ಯದ ಅನ್ಯ ಭಾಗಗಳಿಂದ ಬಂದಂಥ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರ, ವಿನಯ್ ಕುಮಾರ್ ನಿಜಕ್ಕೂ ತುಂಬಾನೇ ಅಂದರೆ ಪಕ್ಷವನ್ನು ಗೆಲ್ಲಿಸಲೇಬೇಕು, BJPಯನ್ನು ಗೆಲ್ಲಿಸಲೇಬೇಕು, ಅಥವಾ ಸಮರ್ಥ ಕಾಂಗ್ರೆಸ್ನ ಕುಟುಂಬ ರಾಜಕೀಯವನ್ನು ಸೋಲಿಸಲೇಬೇಕು ಅಂತ ನುಗ್ಗಿದ್ರು. ಇಲ್ಲ ಅಂತ ಹೇಳಕ್ಕಾಗಲ್ಲ. ಮತ್ತೊಂದು ಪ್ರತಿಷ್ಠೆಯಾಗಿ ತಗೊಂಡಿದ್ರು. ವಿನಯ್ ಅಭ್ಯರ್ಥಿ ಆಗಿದ್ರೆ ಲೆಕ್ಕಾಚಾರ ಬೇರೆನೇ ಇತ್ತು. ಆದರೆ ನಾನೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಪಾದಯಾತ್ರೆ ನಾನು ನೋಡ್ತಾ ಇದ್ದೆ. ಅವ್ರ ಜೊತೆ CT ರವಿ, ಶ್ರೀರಾಮುಲು ಎಲ್ಲರೂ ವಿನಯ್ ಕುಮಾರ್ಗೆ ನಾಮಿನೇಷನ್ 5 ದಿನ ಸಿಕ್ಕಂತ ಒಂದು ಅಭೂತಪೂರ್ವ ಸ್ವಾಗತ. ನಾವಿಬ್ರು ವಿಟ್ನೆಸ್ ಆಗಿ ನೋಡಿದ್ವಿ. ಬಂಗಾರ ಹನುಮಂತು ವಿನಯ್ ಕುಮಾರ್ನ ಕರೆದು ಯಡಿಯೂರಪ್ಪ ಅವ್ರ ಪಕ್ಕ ನಿಲ್ಲಿಸ್ಬಿಟ್ಟು, ವಿನಯ್ ಕುಮಾರ್ ಭವಿಷ್ಯದ ನಾಯಕ, ಇದರಲ್ಲಿ ಎರಡು ಡೌಟ್ ಇಲ್ಲ. ಮತ್ತೊಂದು ವಿಚಾರ ಏನು ಗೊತ್ತಾ, ರಿಸಲ್ಟ್ ದಿನನೇ ವಿನಯ್ ಕುಮಾರ್ ಬರ್ತ್ಡೇ. ಹೀಗಾಗಿ ಅವರ ಹೋರಾಟಕ್ಕೆ ಗೆಲುವಿನ ಉಡುಗೊರೆ ಸಿಗುತ್ತಾ ಬರ್ಡೇಗೆ ಕೇಕ್ ಕಟ್ ಮಾಡೋದು ಹೇಗೆ ಅಂತ ಕಾದು ನೋಡಬೇಕು. ಸೊ ವಿನಯ್ ಕುಮಾರ್ ಕೂಡ ಈ ಬಾರಿ ಚುನಾವಣೆಯಲ್ಲಿ ಎಕ್ಸ್ ಫ್ಯಾಕ್ಟರು. ಇನ್ನು ಕೇವಲ ತನುಮನದ ಚುನಾವಣೆ ಮಾಡ್ತಾ BJP ಅನ್ನೋ ಚರ್ಚೆಗಳು. ರಾಜಕೀಯ ತರನೇ ಮಾಡಬೇಕು, ಎಲೆಕ್ಷನ್ ತರನೇ ಮಾಡಬೇಕು, ತನುಮನ ಸೇವೆ ಮಾಡೋದು ಗೆದ್ದ ಮೇಲೆ. ಆದರೆ ಚುನಾವಣೆ ತನುಮನ ಜೊತೆಗೆ ಹಣವೂ ಸೇರ್ಕೋಬೇಕು. ದುಡ್ಡಿಲ್ಲ ಅಂದ್ರೆ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಅದು ಹೌದು. ಹೀಗಾಗಿ ಕಂಪೇರ್ ಟು SS ಮಲ್ಲಿಕಾರ್ಜುನ್ ಫ್ಯಾಮಿಲಿ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಎಷ್ಟು ಮಟ್ಟಕ್ಕೆ ಚುನಾವಣೆ ಮಾಡಿದ್ರು ಅನ್ನೋದು ಚರ್ಚೆ ಇದೆ. ಇನ್ನ ಮೈತ್ರಿಯಿಂದ ಒಟ್ಟಾಗಿ ಆರ್ಭಟಿಸಲಿಲ್ಲ BJP. ಕೊನೆಯ ಕ್ಷಣದಲ್ಲಿ ಕುಮಾರಸ್ವಾಮಿ ಬಂದ್ರಷ್ಟೇ. ಆಮೇಲೆ ತೀರಾ ಕುಮಾರಸ್ವಾಮಿ ಅವರ ಪ್ರಚಾರ ಏನಿದೆ ದಾವಣಗೆರೆ ದಕ್ಷಿಣದಲ್ಲಿ, ತೀರಾ ಅನಿವಾರ್ಯ ಪ್ರಚಾರ ಇದ್ದಂಗಿತ್ತು. ಅಂತ ಹೇಳಿದ್ರೆ ಬರ್ಲಿಲ್ಲ ಅಂದ್ರೆ ಬೇರೆ ಇನ್ನೇನೋ ಮೆಸೇಜ್ ಹೋಗ್ಬಿಡುತ್ತೆ. ಆಮೇಲೆ ಹರಿಹರದಲ್ಲಿ ಏನೋ JDSನವರು ಟಿಕೆಟ್ ಅನ್ನು ಬಯಸ್ತಾ ಇರೋ ಹಿನ್ನೆಲೆಯಲ್ಲಿ ಆ ಅನಿವಾರ್ಯತೆ ಕಾರಣಕ್ಕೋಸ್ಕರ ಬಂದು ಹೋಗುವಂತ ಪರಿಸ್ಥಿತಿಯಲ್ಲಿ ಇದ್ರು ಕುಮಾರಸ್ವಾಮಿ. ಏನೋ ಬರಬೇಕು, ಬಂದು ಕ್ಯಾಂಪೇನ್ ಮಾಡಬೇಕು. ಬಟ್ ಅವರಿಗೆ ಅಲ್ಲಿ ತೀರಾ ಅಗ್ರೆಸಿವ್ ಲೆವೆಲ್ಗೆ ಕುಟುಂಬ ರಾಜಕಾರಣದ ವಿರುದ್ಧ ಆಗಲಿ ಅಥವಾ ಸಮರ್ಥ ಶಾಮ್ನೂರ್ ಅವರನ್ನು ನೀವು ಸೋಲಿಸಿ ಎನ್ನುವಷ್ಟರ ಮಟ್ಟಿಗೆ ಇಂಟೆನ್ಸಿವ್ ಕ್ಯಾಂಪೇನ್ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಕಾರಣ ಅವ್ರದೇ ಕುಟುಂಬ ರಾಜಕಾರಣದ ಕಾರಣಕ್ಕೋಸ್ಕರ. ಇನ್ನು ಪ್ರಚಾರ ಯುದ್ಧದಲ್ಲಿ ನಿಖಿಲ್ ಅನುಪಸ್ಥಿತಿ. ಚನ್ನಪಟ್ಟಣ ಚುನಾವಣೆಯಲ್ಲಿ BJP ಎಷ್ಟು ಲೀಡರ್ಗಳು ನಿಂತಿದ್ರು ನಿಖಿಲ್ ಪರ ಅಂದ್ರೆ. ಹೌದು. ಆದರೆ ನಿಖಿಲ್ ಕಾಲಿಡ್ಲೇ ಇಲ್ಲ ದಾವಣಗೆರೆಗೆ. ಎಲ್ಲೋ ಒಂದು ಕಡೆ ಬೀಂಗೆ ಅವರು ನಿಖಿಲ್ ಹೆಂಗೆ ಅಂದರೆ ಸ್ಟಾರ್ ಪ್ರಚಾರಕನೂ ಹೌದು, ವಾರ ಪ್ರಚಾರಕನೂ ಹೌದು. ಬೀಂಗೆ ಸಿನಿಮಾ ಹೀರೋ, ಸ್ಟಾರ್ ಪ್ರಚಾರಕ. ಬೀಂಗೆ JDSನ ಯೂತ್ ಐಕಾನ್ ಆಗಿ ವಾರ ಪ್ರಚಾರಕ. ನಿಖಿಲ್ ನಿಲ್ಬೇಕಿತ್ತು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಪಕ್ಕ ನಿಂತ್ಕೊಂಡ್ಬಿಟ್ಟು ಕೈ ಹಿಡ್ಕೊಂಡು ಅಣ್ಣನ ಗೆಲ್ಸಿ ಸೀನಣ್ಣ ನಾನು ಬರಬೇಕಿತ್ತು. ನಿಖಿಲ್ ಅನುಪಸ್ಥಿತಿ ಕೂಡ ಒಂದು ರೀತಿ ಎಕ್ಸ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಇನ್ನು BSY ಮತ್ತು BYV ಖುಷಿ ಪಡಿಸೋದಷ್ಟೇ ಕೇಸರಿ ನಾಯಕರ ಕೆಲಸ. ತುಂಬ ಜನರನ್ನು ಕೇಳ್ತಾ ಇದ್ದೆ, ಅಪ್ಪಾಜಿದೊಂದಷ್ಟು ನೀಟಾಗಿ ಕವರ್ ಮಾಡಿಬಿಡಿ,
ವಿಜಯಣ್ಣಂದು ಒಂದಷ್ಟು ನೀಟಾಗಿ ಕವರ್ ಮಾಡ್ಬಿಡಿ ಅಂತಿದ್ರೆ ಹೊರ್ತು ಒಂದಷ್ಟು BJPಯ ನಾಯಕರುಗಳು ಶ್ರೀನಿವಾಸ್ ದಾಸ್ ಕರಿಯಪ್ಪನ ನೀಟಾಗಿ ಪ್ರಮೋಟ್ ಮಾಡಿ ಅಂತ ಕೇಳಿಸ್ಕೊಳ್ಳಿಲ್ಲ. ನಾನು ಯಾರ ಹೆಸರು ತಗೊಳ್ಳಲ್ಲ. ಒಂದಷ್ಟು ಜನ ದಾವಣಗೆರೆ ದಕ್ಷಿಣದಲ್ಲಿ BJPಯ ಜವಾಬ್ದಾರಿಯನ್ನು ಹೊತ್ತಂತ BJP ನಾಯಕರು ಯಡಿಯೂರಪ್ಪ ಮತ್ತು BY ರಾಘವೇಂದ್ರ ಅವರ ಪ್ರಮೋಷನ್ನಲ್ಲಿ ನಿರತರಾಗಿದ್ರು ಹೊರತುಪಡಿಸಿದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಪರ ನಿಂತಂಗೆ ಕಾಣಲಿಲ್ಲ. ಅಂದ್ರೆ ಈಗ ಏನು ಅಂತ ಹೇಳಿದ್ರೆ ಇವರ ಕ್ಯಾಂಪೇನ್ ಹೈಲೈಟ್ನ ನಡುವೆ ಯಾರು ಕ್ಯಾಂಡಿಡೇಟ್ ದಾಸಕರಿಯಪ್ಪ ಇದ್ರು ಅವರು ಒಂಥರ ಡಲ್ ಪ್ಲೇಯರ್ ಆಗ್ಬಿಟ್ರು. ಅದ್ರಲ್ಲಿ ನಿಜ ಒಂಥರ ನಿಮ್ ಕ್ರಿಕೆಟ್ ಅಲ್ಲಿ ನೀವು ಕ್ರಿಕೆಟ್ ಎಕ್ಸ್ಪರ್ಟ್ ಕೂಡ ಆಗಿರೋದು, ಈ ಬೆಂಚ್ ಪ್ಲೇಯರ್ಗಳು ಇರ್ತಾರ, ಆ ತರ ಬೆಂಚ್ ಪ್ಲೇಯರ್ ಆಗ್ಬಿಟ್ರು. ಅನಿವಾರ್ಯ ಆದ್ರೆ ಲಾಸ್ಟಿಗೆ ಯಾರಿಗಿಲ್ಲ ಅಂದ್ರೂ ಒಂಥರ ಪ್ಲೇಯರ್ ತರ ಇರ್ಲಿ ಅನ್ನೋ ಪರಿಸ್ಥಿತಿಗೆ ದಾಸ್ ಕರಿಯಪ್ಪನವ್ರು ಅಲ್ಲಿ ಬಂದ್ರು. ಸೊ ವೆರಿ ಇಂಪಾರ್ಟೆಂಟ್ ಇನ್ನೊಂದು, ಸಮರ್ಥ್ ಗೆದ್ದಾಗಿದೆ ಎನ್ನುವಂತಹ ಅರ್ಥದಲ್ಲಿ HD ಕುಮಾರಸ್ವಾಮಿ ಅವರು ಕ್ಯಾಂಪೇನಿಗಿಂತ ಮುಂಚೆನೆ ಕೊಟ್ಟಂತ ಹೇಳಿಕೆ ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಲ್ಲಿ ಅನುಕಂಪ ಗೆದ್ದು ಬಿಡುತ್ತೆ ಅಂತ ಹೇಳಿ. ಸೊ ಅದು ಸಹಜವಾಗಿ ಸಮರ್ಥಿಗೆ ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಕ್ಕೆ ಕ್ಷೇತ್ರದಲ್ಲಿ ಸಹಜವಾಗಿ ಹೆಲ್ಪ್ ಆಯ್ತು. ಎಸ್, ಇನ್ನು ನಮ್ಮ ಎಕ್ಸಿಟ್ ಪೋಲ್ ನ ಕೊನೆಯ ಹಂತ ನಾವು ರಿಸಲ್ಟ್ ಅಂದ್ರೆ ನಮ್ಮ ಎಕ್ಸಿಟ್ ಪೋಲ್ ನ ರಿಸಲ್ಟ್. ಯಾಕಂದ್ರೆ ಕೊನೆಯ ಕ್ಷಣದಲ್ಲಿ ಮತದಾರರು ಸಂಜೆ 6 ಗಂಟೆವರೆಗೂ ಹೋಗ್ಬಿಟ್ಟು ಯಾವ್ದಕ್ಕೆ ಬಟನ್ ಒತ್ತಿರ್ತಾರೋ ಮತದಾರರ ಮನದಾಳಕ್ಕೆ ಗೊತ್ತಾಗ 4ನೇ ತಾರೀಕೆ. ಸದ್ಯಕ್ಕೆ ಸಮರ್ ಶಾಮ್ನೂರ್ಗೆ ಇಲ್ಲಿ ನಾವು ಇತರರನ್ನ ಹೊರತುಪಡಿಸಿ ಹೇಳ್ತಾ ಇದೀವಿ 10% ಇತರೆ ಓಟ್ಗಳು SDPI ಮತ್ತೊಂದನ್ನು ಬಿಟ್ಟು 90% ವೋಟಿಂಗಲ್ಲಿ 46% ಸಮನ್ ಶಾಮ್ನೂರ್ಗೆ, 42% ಶ್ರೀನಿವಾಸ್ ದಾಸ್ ಕರಿಯಪ್ಪ. ಯಾಕಂದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಫೈಟ್ ಕೊಟ್ಟಿದ್ದಾರೆ. ಗೆಲುವಿನ ಅಂತರದ ಸಾಧ್ಯತೆ 4%. ನಾವು ಈಗಾಗಲೇ ಲೆಕ್ಕ ಹಾಕ್ದಂಗೆ 5,000 to 8,000 ಮತಗಳ ಹಂತದಲ್ಲಿ ರಿಸಲ್ಟ್ ಆಗುತ್ತೆ ಕಾಂಗ್ರೆಸ್ನ ಪರವಾಗಿ ಅನ್ನೋದು ನಮ್ಮ ಎಕ್ಸಿಟ್ ಪೋಲ್ನ ಲೆಕ್ಕಾಚಾರ. ಸೊ ಅಲ್ಲಿಗೆ ನಮ್ಮ ಎಕ್ಸಿಟ್ ಪೋಲ್ನ ಪ್ರಕಾರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಶಾಮ್ನವ್ರು ಅವರು ಗೆಲ್ತಾರೆ. ಮೊದಲ ಚುನಾವಣೆ, ಇಬ್ರಿಗೂ ಕೂಡ ಮೊದಲ ಚುನಾವಣೆ. ನಿಜ. ಚುನಾವಣಾ ರಾಜಕೀಯಕ್ಕೆ ಇಬ್ರು ಕೂಡ ಹೊಸಬ್ರೆ, ದಾಸ್ ಕರಿಯಪ್ಪ ಮತ್ತು ಸಮರ್ಥ್ ಶಾಮ್ನವರು. ಬಟ್ ಸಮರ್ಥ್ ಶಾಮ್ನವರು ಗೆಲ್ತಾರೆ ಈ ನಮ್ಮ ಎಕ್ಸಿಟ್ ಪೋಲ್ನ ಲೆಕ್ಕಾಚಾರಗಳ ಪ್ರಕಾರ. ಮೇ 4ನೇ ತಾರೀಕು ಈಗ ನಾನು ಮತ್ತೆ ಯೋಗಿ ಇಬ್ರು ಕೂಡ ಹೇಳಿರುವಂತದ್ದು ಮ್ಯಾಥಮೆಟಿಕ್ಸ್ ವಿತ್ ಕೆಮಿಸ್ಟ್ರಿ, ಏನು ಬ್ಯಾಕ್ ಗ್ರೌಂಡ್ ಏನು ವರ್ಕ್ ಆಗಿದೆ ಮತ್ತು ಲೆಕ್ಕಾಚಾರಗಳೇನಿದೆ ಅಂತೇಳಿ. 4ನೇ ತಾರೀಕು ಬರೀ ಮ್ಯಾಥಮೆಟಿಕ್ಸ್ ಮಾತ್ರ ಇರುತ್ತೆ, ನಂಬರ್ಸ್ ಅಷ್ಟೇ ಇರ್ತದೆ. ಒಟ್ಟಾರೆ ಬಿಜೆಪಿಗರನ್ನ ಕೇಳಿದ್ರೆ ನಾನು ಸಾಕಷ್ಟು ಜನರ ಜೊತೆ ಮಾತಾಡ್ತಾ ಇದ್ದೀನಿ, ಅವ್ರ ಪ್ರಕಾರ BJP ಗೆದ್ದಾಗ ಹೋಗಿದೆ. ಕಾಂಗ್ರೆಸ್ಸಿಗರನ್ನ ಕೇಳಿದ್ರೆ ಅವರು ನಾವು ರಿಸಲ್ಟ್ ಮಾಡ್ತೀವಿ ಅಂತಿದ್ದಾರೆ, ಸೋಲ್ತೀವಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಬಟ್ ಇಲ್ಲಿವರೆಗೂ ನಡೆದಿರೋ ಚುನಾವಣೆಯಲ್ಲಿ BJP ಈ ಹಿಂದೆಂದಿಗಿಂತಲೂ ಫೈಟ್ ಕೊಟ್ಟಿದೆ ಅನ್ನೋ ಲೆಕ್ಕಾಚಾರ. ಯಾಕಂದ್ರೆ ಚನ್ನಪಟ್ಟಣ ಎಲೆಕ್ಷನ್ಲು ಹಿಂಗೆ ಹೇಳ್ತಾ ಇದ್ರು, ನಿಖಿಲ್ ಗೆದ್ದಾಯ್ತು ಅಂತ. CP ಯೋಗೇಶ್ವರ್ 22,000ಗಿಂತ ಹೆಚ್ಚು ಲೀಡ್ ಹೊಡ್ಕೊಂಡು ಹೋಗ್ಬಿಟ್ಟು ಅದು ಬಿಗ್ ಸೋಲು. ಹೀಗಾಗಿ ಏನು ಬೇಕಾದರೂ ಆಗಬಹುದು. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಏನಾಗ್ಬೋದು ದಾವಣಗೆರೆ ದಕ್ಷಿಣ ಅಂತ. ಮೇನಾಕಕ್ಕೆ ನಾವು ಸಿಗ್ತೀವಿ, ಮಾತಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೋಗಿಜಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.